ತಕ್ಷಣ ಏನ್ ಮಾಡ್ತೀಯ? ಚಿಕನ್ ಕಬಾಬ್. ಗುಂಡು ಆಗಿದ್ದಾನಲ್ರು, ಹೆಂಗ್ ಕಾಣಿಸ್ತಿದ್ದಾನೆ? ಅರ್ಧಕ್ಕರ್ಧ ಅವನೇ ತಿಂದಿದ್ದಾನಾ? ಯಾಕೆ ಕೊಟ್ರಿ ಅವನಿಗೆ? ಕೊಡ್ಬೇಡ್ರಿ. ಸದ್ಗಿ ತೋದಿರ ಅಂದ್ರೆ ಎಷ್ಟು ದೂರ ಹಾಕಿದ್ರಿ? ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಚೆನ್ನಾಗಿದ್ದೀನಿ. ಇವತ್ತು ನಾವು ಎಷ್ಟೋ ದಿನದ ನಂತರ ಊರಿಗೆ ಹೋಗ್ತಾ ಇದ್ದೀವಿ. ನಾವು ತುಂಬ ದಿನ ಆಗಿತ್ತು ಊರ ಕಡೆ ಬಂದೇ ಇರಲಿಲ್ಲ. ನಮ್ಮ ಮನೆಯವ್ರಿಗೂ ರಜೆ ಇರಲ್ಲ ಅಂತ ಅಂದ್ಬಿಟ್ಟು ಊರಿಗೆ ಬರೋಕ್ಕಾಗಿರಲಿಲ್ಲ. ಇವತ್ತು ಬರಲೇಬೇಕಾಗಿತ್ತು, ಅದಕ್ಕೋಸ್ಕರ ಊರಿಗೆ ಹೋಗೋಣ ಅಂತ ಹೊರಟು ಬಂದ್ವಿ. ನಮ್ಮ ಚಿಕ್ಕತ್ತೆ ಚಿಕ್ಕ ಮಾವನ ಮನೇಲಿ ನಾಳೆ ನಾಡಿದ್ದು 2 ದಿನವೂ ಗವಿರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ. ಅಲ್ಲಿ ಹರಕೆ ಮಾಡ್ಕೊಂಡಿದ್ರಂತೆ, ಆ ದೇವರಿಗೆ ದೊಡ್ಡ ಎಡೆ ಹಾಕಿಸ್ತೀವಿ ಅಂತ ಅಂದ್ಬಿಟ್ಟು, ಅದಕ್ಕೋಸ್ಕರ ನಮಗೂ ಕರೆದಿದ್ರು, ಹೋಗಲೇಬೇಕಿತ್ತು ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ನನ್ನ ಮೈದನಿಗೆ MBBS ಸೀಟ್ ಆದರೆ ದೊಡ್ಡ ಎಡೆ ಹಾಕಿಸ್ತೀವಿ ಅಂತ ಹರಕೆ ಮಾಡ್ಕೊಂಡಿದ್ರು, ಅದಕ್ಕೆ ಹೊರಟಿದ್ವಿ ಬಸ್ಸಲ್ಲಿ. ಅವರು ಬೆಳಿಗ್ಗೆನೇ ದೇವಸ್ಥಾನಕ್ಕೆ ಹೋಗೋದ್ರಿಂದ ನಾವು ಇವತ್ತೇ ಹೋಗಿ ಊರಲ್ಲಿ ಉಳ್ಕೊಂಡ್ರೆ ಬೆಳಿಗ್ಗೆ ಎದ್ದು ಅವ್ರ ಜೊತೆ ಹೋಗ್ಬೋದು ಅಂತ ಹೊರಟಿದ್ದೀವಿ ಬಸ್ಸಲ್ಲಿ. ಸಾಕು, ಊಟ ತಿನ್ನಿವಂತೆ ಕಣಪ್ಪಿ. ಬನ್ನು ಊಟ ತಿನ್ನುವೆ ಮರಿ. ಮತ್ತೆ ಏನು ತಿಂತೀಯ? ಚಿಕ್ಕಿ ತಿಂತೀಯಾ? ನನ್ನ ಮಗುಂಗೆ ಈ ಥರ ಏನಾದರೂ ಜರ್ನಿ ಮಾಡಬೇಕು ಅಂತಂದರೆ ಸ್ನ್ಯಾಕ್ಸ್ ಅಂತ ಇರಲೇಬೇಕು. ಅದಕ್ಕೆ ಆದಷ್ಟು ಹೊರಗಡೆ ಕುಡ್ಸೋಕ್ಕಿಂತ ಮನೇಲೇ ಏನೇನಾದರೂ ತೊಗೋತೀನಿ. ಕೆಲವೊಂದು ಟೈಮ್ ನೆಸೆಸಿಟಿ ಇದ್ದಾಗ ಹೊರಗಡೆನೇ ತೊಗೋತೀನಿ. ಇವತ್ತು ಮನೆಯಿಂದನೇ ಚಿಕ್ಕಿ ಮತ್ತು ಹಣ್ಣು ಎಲ್ಲ ತಂದಿದ್ದೆ, ಅದನ್ನು ಬಸ್ಸಲ್ಲಿ ತಿಂದ್ಕೊಂಡು ಮತ್ತು ಊಟನ ತಂದಿದ್ವಲ್ಲ, ಹಾಗೆ ಊಟ ಮಾಡಿಕೊಂಡು ನಾವು ಬೆಂಗಳೂರಿಂದ ಹೊರಟಾಗ 7:30 ಆಗಿತ್ತು. ಇಲ್ಲಿ ಬರೋಷ್ಟರಲ್ಲಿ ಆಲ್ಮೋಸ್ಟ್ 1 o'clock ಆಗಿತ್ತು. ಅಲ್ಲೇ ಆಟೋ ಸಿಕ್ತು ಅಂತ ಅಂದ್ಬಿಟ್ಟು ಆಟೋ ಇಟ್ಕೊಂಡೇ ಮನೆಗೆ ಹೋಗೋಣ ಅಂತ ಹೊರಟ್ವಿ. ಇಲ್ಲಿ ಆಲ್ಮೋಸ್ಟ್ ಯಾವಾಗ್ಲೂ ಆಟೋಗಳು ಇದ್ದೇ ಇರುತ್ತೆ, ಬಟ್ ನಾವು ಒಬ್ಬೊಬ್ಬರೇ ಹೋಗ್ತೀವಿ ಅಂದರೆ ಭಯ ಆಗುತ್ತೆ. ನಮ್ಮ ಮನೆಯವ್ರು ಇರ್ತಾರಲ್ವ, ನನಗೇನು ಅಷ್ಟೊಂದು ತಲೆನೋವೇ ಇಲ್ಲ. ಸರಿ ಅಂತ ಅಂದ್ಬಿಟ್ಟು ಆಟೋ ಇಟ್ಕೊಂಡು ಮನೆ ಕಡೆ ಹೊರಟ್ವಿ. ನಾವು ಹೋಗೋ ಅಷ್ಟರಲ್ಲಿ ಎಲ್ಲರೂ ಮಲಗಿಬಿಟ್ಟಿದ್ರು. ಆಲ್ಮೋಸ್ಟ್ 2 o'clock ಆಗಿತ್ತಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ನೋಡಿ ಚಿನಿ ಯಾರಪ್ಪಿ ಅವಳು? ಗೊಂಬೆ ಅಪ್ಪ ಮಲ್ಕೊಂಡಿದ್ದೆ. ರಾತ್ರಿ ಅದನ್ನ ಇಟ್ಕೊಂಡೆ ಮಲ್ಕೊಂಡಿರತ್ತಾನೆ ಇವನು. ಯಾರು ಹೇಳ್ತೀನಿ? ಕುಳ್ಳ 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 ಕುಳ್ಳ. ಗುಡ್ ಮಾರ್ನಿಂಗ್ ಚಿನ್ನಿ. ಅಯ್ಯೋ ಅಯ್ಯೋ ಇಲ್ಲಿಡು. ಚಿನ್ನಿ ಯಾರು? ನಾನು ಅವರು ಕಡ್ರೆ ಅದು ಓಡಕ್ ಬಂದ್ಬಿಡೋಣ. ಗೇಟ್ ಚಿನ್ನಂಗ್ ಹೋಗ್ಬಾರ್ದು, ಬಾಬು ಹತ್ರ ಕಚ್ಕೊಳ್ತಾವ ಬಾಬು. ನನ್ನ ಮಗ ಎದ್ದು ಸ್ವಲ್ಪ ಆಟ ಆಡ್ಕೊಂಡಿದ್ದ. ಅಷ್ಟರಲ್ಲಿ ನಾವೆಲ್ಲ ಫ್ರೆಶ್ ಅಪ್ ಆಗಿ ಅವನಿಗೂ ಫ್ರೆಶ್ ಅಪ್ ಎಲ್ಲ ಮಾಡಿಸಿ ಅರ್ಜೆಂಟ್ ಇರೋನ್ನೆಲ್ಲ ಮೊದಲೇ ಕಳಿಸ್ಬಿಟ್ವಿ. ನಾವು ಸ್ವಲ್ಪ ನಿಧಾನವಾಗಿ ಹೋಗೋಣ, ಅವ್ರಿಗೆ ಏನೇನು ಕೆಲಸ ಇರುತ್ತೆ ಅಷ್ಟು ಮಾಡ್ಕೋತಾ ಇರ್ತಾರೆ ಅಂತ ಅಂದ್ಬಿಟ್ಟು. ಹಾಗೆ ನಮ್ಮ ನಾದಿನಿ ತಾತನೂ ಸಿಕ್ಕಿದ್ರು, ಅವ್ರನ್ನೂ ಕರ್ಕೊಂಡು ಹಾಗೆ ಆಟೋದಲ್ಲಿ ಹೋಗೋಣ. ವಯಸ್ಸಾಗಿರುತ್ತೆ ಅಲ್ವಾ, ಅವ್ರನ್ನೂ ಜೊತೆ ಕರ್ಕೊಂಡೋದ್ರೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು. ತಕ್ಷಣ ಏನು ಮಾಡ್ತೀಯ? ದೇವಸ್ಥಾನಕ್ಕೆ ಹೋಗ್ತೇನೆ ನೋಡಿ. ತಿನ್ನಲ್ಲ ಉಪ್ಪಿಟ್ಟಲ್ವಾ ಫಸ್ಟ್ ಅದು. ಹೋಟ್ಲು ಕೊಡಿಸ್ತೀನಿ. ಏನು ಕೊಡಿಸ್ತೀನಿ? ಚಿಕನ್ ಕಬಾಬ್. ದೇವ್ರು ಮಾಡಕ್ಕೆ
ಏನಾಗಿತ್ತ? ಹೋಟ್ಲೆ ಕ್ಯಾನ್ಸಲ್ ಏನಾಯ್ತಾ? ಮಸಾಲೆ ದೋಸೆನೋ ಅದು ಏನು ಪೂರಿ ದೋಸೆ ಈಗ ಚಿಕನ್ ಅಂದಲ್ಲ ಎಲ್ಲ ಕ್ಯಾನ್ಸಲ್ ಆಗೋಯ್ತು. ಕೊಡಿಸ್ತಾರ ಮಗ ಕೊಡಿಸಲ್ಲ ಅದೇ ಕೊಡಿಸ್ತೇನೆ ಕೊಡ್ಸಾನೆ ಇಡ್ಲಿ ಚೂರು 60 ರೂಪಾಯಿ ಅಷ್ಟೇ ಒಟ್ಟು. ನೋಡು ಪನ್ನಗಂಗೆ ಎದ್ದ ತಕ್ಷಣ ಹೆಂಗ್ ಬಂತು ತನು, ಪನ್ನಗಂಗೆ ಎದ್ದ ತಕ್ಷಣ ಕೊಡಿಸ್ತಾರೆ. ನನಗಾದ್ರೆ ಮಗ್ನೆ ಗೈಸ್ ನಾನೇ ಮೇಕಪ್ ಮಾಡಿದ್ದು. ಅದು ಬೇಬಿ ಲಿಪ್ಸ್ ಹಾಕಿ ಬಂದಿದ್ದೀವಿ, ಮೇಕಪ್ ಬಂತೆ ನಾನ್ ಮಾಡಿರೋದು ತಾನೆ. ನೀನು ಸರಿ ಬಿಡು, ಇವಾಗ ಹೋದಾಗ ಇವ್ರು ನನಗೆ ರೆಡಿ ಮಾಡ್ತಾರೆ. ರೆಡಿ ಮಾಡಿದ್ರೆ ನಾನು ಹೋಗಿದ್ದೆ, ಕೆಲಸ ಏನು ಮಾಡೋದಿಲ್ಲ, ಬರೀ ರೆಡಿ ಮಾಡೋದೇ ಕೆಲಸ. ಏನ್ ಮಾಡ್ಬೇಕು ಹೇಳ್ಬಿಟ್ರಪ್ಪ, ಕೆಲಸ ಅಂತ ಹೇಳಿ ನಾವು ಮಾಡ್ಕೊಂಡಿದ್ದೀವಿ. ಅದು ಮಾಡಲ್ಲ ನೀವು, ಏನು ಮಾಡಿಲ್ಲ ಏನು ಮಾಡಿಲ್ಲ ಅಂತ ಹೇಳಿ ನಮ್ಮ ಅಣ್ಣ ಕೆಲಸ ಅಂತ. ನಮ್ಮ ಅಣ್ಣ ಗಾಬರಿ ಗೋವಿಂದ ನಡೆದ ಮಾಡ್ತಾನೆ. ಬೆಳಿಗ್ಗೆ ನೋಡಿ ಕೆಲಸ ಒಂಬತ್ತು ಗಂಟೆಗೆ ಎದ್ಬಿಟ್ಟು ಯಜಮಾನ್ ಮಾಡ್ದಂಗೆ ಆಡ್ತಿದ್ದೆ ಬೆಳಗ್ಗೆ. ರೆಡಿ ಮಾಡ್ಕೊಂಡು ಕೂತಿದ್ದೀನಿ, ನೆಕ್ಸ್ಟ್ ಟೈಮ್ ಮಾಡ್ತೀನಿ. ನಾನು ರೆಡಿ ಆಗಿ ಹೋಗ್ಬೇಕಲ್ಲ, ಇವೆಲ್ಲ ನಿಮ್ಮ ಬಾಡಿಗೆ ಎತ್ತಿ ಸ್ನಾನ ಮಾಡ್ತೀನಿ. ಅವ್ರಿಗೆ ಸ್ನಾನ ಮಾಡಿಸೋದು ಬಟ್ಟೆ ಇಟ್ಟು ಹಿಂಗೆಲ್ಲ ನೀರು ರೆಡಿ ಮಾಡಿದ್ರೆ ಎತ್ತಿ ಬೈತೀವಿ ಅಂತ ಆಯ್ತು. ಸಿರಿ ಸುತ್ತ ವಾಂಟಿ ನೋಡಲ್ಲಿ, ವಾಂಟಿ ತಡ್ತಾ ಇದೆಯಾ? ಇವನಿಗೇನೆ ಅರ್ಕೆ ಮಾಡ್ಕೊಂಡಿರೋದು. ಇವ್ರು ಆಲ್ರೆಡಿ ಮೊದಲೇ ಬಂದಿದ್ದರು. ನಾವು ಬರ್ತಿದ್ವಿ ಅಂತ ಗೊತ್ತಾಗಿ ನಮ್ಮನ್ನ ಕರ್ಕೊಂಡು ಹೋಗೋಕ್ಕೆ, ಈ ತಾತನೂ ಇತ್ತಲ್ಲ ವಯಸ್ಸಾಗಿರೋದಂತ ಕರ್ಕೊಂಡು ಹೋಗಿ ಬಂದಿದ್ವಿ. ಹೋಗಿ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೆಲ್ಪ್ ಮಾಡ್ತಾ ಇದೀವಿ ಅವ್ರಿಗೆ. ಇನ್ನೊಂದು ಎತ್ಕೊ, ನಿಮ್ಮ ಅಪ್ಪ ಒಂದು ಎತ್ಕೊಳ್ಳಿ. ಫುಲ್ ಕೆಲಸ ನಮ್ಮ ಮನೆಯವರು. ತನ್ನ ನೀನೇ ಇಟ್ಕೊಂಡು ನೋಡೋಣ. ನನ್ನ ಮಗ ಅಂತ ಇನ್ನ ಹೆಲ್ಪರು. ಎತ್ತಪ್ಪಿ, ಎತ್ಕೊಂಡು ನಡಿ. ಪಪ್ಪ ಎತ್ಕೊಂಡು ಹೋಗ್ಲಿಲ್ವಾ? ಎತ್ತು. ಅಯ್ಯೋ ಬೇಡ ಬಿಡು ಮಗನೆ, ಸಾಕು ಬಿಡವ. ನನ್ನ ಮೈದ್ ನಾವು ಹೋಗಿ ಆಲ್ರೆಡಿ ಗುಂಡು ಮಾಡಿಸ್ಕೊಂಡ್ ಬಂದಿದ್ದಾನೆ. ಗುಂಡು ಆಗಿದ್ದಾನಲ್ರು, ಹೆಂಗ್ ಕಾಣಿಸ್ತಿದ್ದಾನೆ? ಇಲ್ಲಿ ಕಲರ್ ಇರೋದೇ ಹಂಗೆ ನೋಡ್ ಬರ್ತಾನೆ ಅವ್ರನ್ನ ಬಿಟ್ಟು. ಅವನು ಎಂತ ಕುಳ್ಳ ಗೊತ್ತೇ ಅವನು. ಒಬ್ರು ಒಂದಾಯ್ತಂತ ಬೈತಿದ್ದಾನ ನಮ್ಮ. ಅವಳು ನಮ್ ದಡಂ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ಲೇನೋ. ದೊಡಂ ಬಂದ್ರೆ ಅದು ಇದು ಕೊಡ್ಸುತ್ತೆ ಅವಳಿಗೆ ಹಂಗೆ. ನಾವು ಇಲ್ಲಿ ಅರ್ಕೆ ತೀರ್ಸಕ್ಕೆ ಬಂದಿರೋದ್ರಿಂದ ಇಲ್ಲೇ 2 ದಿನ ಇರಬೇಕು. ಇವತ್ತು ವೆಜ್ಜು, ನಾಳೆ ನಾನ್ ವೆಜ್ಜು. ವೆಜ್ಜಿ ಅಂದರೆ ಅಷ್ಟೊಂದು ಜನ ಇರಲ್ಲ ಅಲ್ವಾ, ಇವತ್ತು ಸ್ವಲ್ಪ ಕಮ್ಮಿ ಜನನೇ. ಹಾಗೆ ಎಲ್ಲರೂ ಯಾರ್ಯಾರು ಬರ್ತಾರೆ ತುಂಬ ಕ್ಲೋಸ್ ಆಗಿರೋದು ಅವರೆಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡಿದರು. ಕಂದ ಅಕ್ಕಂದಿರು ಯಾವತ್ತಿದ್ರು ಅಕ್ಕಂದಿರೆ ಅಂತ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದಾರೆ. ನಮ್ಮನೆ ಪುಟಾಣಿ ಗ್ಯಾಂಗು ಏನು ಮಾಡ್ತಿದೆ ನೋಡೋಣ ಬನ್ನಿ. ಅರ್ಧಕ್ಕರ್ಧ ಅವನೇ ತಿಂದಿದ್ದಾನ? ಯಾಕೆ ಕೊಟ್ರಿ ಅವನಿಗೆ? ಕೊಡ್ಬೇಡ್ರಿ.
ಈಗ ದೇವಸ್ಥಾನಕ್ಕೆ ಹೋಗಿ ಎಡೆ ಇಟ್ಕೊಬರೋಣ ಅಂತ ಹೊರಟಿದ್ದೀವಿ. ಬಾರ್ ಆಗಿರೋದು ನನ್ ತಿಳ್ಕೊತಿರೋದು ಗೈಸ್. ಇವ್ರದ್ದಾದ್ರೂ ಬೇಕು, ನಾನು ಇಲ್ಲಿ ಹಿಂಗ್ ನಡ್ಕೊಂಡು ಹೋಗ್ತಿದ್ದೀನಿ. ಇವ್ರದ್ದು ಫುಲ್ಲು ಈ ಬಿಸಿಲಲ್ಲಿ ಅಪ್ಪ, ಈ ಕಲ್ಲಲ್ಲಿ. ನಮ್ಮಪ್ಪ ನೋಡ್ರಿ ಅಲ್ಲಿ ಎದ್ನೋ ಬಿದ್ನೋ ಅನ್ನೋ ತರ ಹೋಗ್ತೈತೆ. ಸಾಕು ಇಷ್ಟೇ ಇಂಪಾರ್ಟೆಂಟ್. ಗಾಬರಿ ಗೋವಿಂದ ಅವರು ಹೋಗ್ತಾ ಇದ್ದಾರೆ. ಹೆಂಗ್ ಬೈತಾರ ನೋಡ್ರಿ. ಥೂ, 1,000 ರೂಪಾಯಿ ಕಳ್ದಿರೋದು ಅವ ಈಗ. ನಿಮ್ಮ ಅಪ್ಪನ ದುಡ್ಡು ಅದನ್ನು. ಥೂ ಮತ್ತೆ ಬೈದಲ್ಲಿ ಇವಾಗ ನೋಡು ಥೂ ಅಂದೋಳೆ. ಇಷ್ಟ ತಂದಿರ್ಲಿಲ್ಲ. ಹೆಂಗ್ ಬೈತಾರ ನೋಡ್ರಿ ಅಂತಿದ್ಲು. ಇವಾಗ ಅವರೆಲ್ಲ ಹೋಗಿದ್ದಾರೆ. ಅಣ್ಣ ಹಂಗ್ ಒತ್ಕೊಂಡೆ ಹಂಗ ಹೋಗ್ತಾನೆ. ವಿಡಿಯೋ ಮಾಡ್ತಿಲ್ವಾ? ಸದ್ಗಿ ತೋರಿಸಿರ ಅಂದ್ರೆ ಎಷ್ಟು ದೂರ ಹಾಕಿದ್ವಿ ತೋರ್ಸಲ್ಲಿ. ಈ ಬಿಸಿಲಲ್ಲಿ ನಾನು ಆ ಬುಟ್ಟಿ ಎತ್ಕೊಂಡು ಬೆಟ್ಟ ಹತ್ತಷ್ಟರಂತೂ ಸಾಕಾಗೋಯ್ತು. ಯಪ್ಪ ಎಷ್ಟು ಬಿಸಿಲು ಅಂತಂದರೆ, ಅದರಲ್ಲೂ ಈ ಸ್ಟೆಪ್ಸ್ ಹತ್ತಷ್ಟರಲ್ಲಿ ಎಷ್ಟು 1-3 kg ಅಷ್ಟು ಐತೆ ಆ ಬುಟ್ಟಿ ಎತ್ಕೊಂಡು. ಈ ಗವಿರಂಗನಾಥ ಸ್ವಾಮಿ ಟೆಂಪಲಲ್ಲಿ ದೊಡ್ಡೆಡೆ ಅಂತ ತುಂಬ ಜನ ಯಾವಾಗ್ಲೂ ಹಾಕಿಸ್ತಾನೆ ಇರ್ತಾರೆ. ನಮ್ಮದು ಸರ್ತಿ ಬಂತು, ಎಷ್ಟೊಂದು ಜನ ಹಾಕ್ಸಿದ್ರು. ಅದಾದಮೇಲೆ ನಾವು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಕೊನೆಗೆ ದೊಡ್ಡೆಡೆ ಹಾಕಿಸ್ಬೇಕು ಅಂತ ಬಂದ್ವಿ. ಇಲ್ಲಿ ಈ ಥರ ಒಂಥರ ಒಳ್ಕಲ್ ಥರ ಇರುತ್ತೆ. ಅಲ್ಲಿ ಈ ದೊಡ್ಡೆಡೆನ ಹಾಕ್ಸೋದು. ಇಲ್ಲಿ ಅನ್ನ, ಮೊಸರು, ಹಾಲು, ಜೇನುತುಪ್ಪ, ತುಪ್ಪ, ಬೆಲ್ಲ ಎಲ್ಲನೂ ಹಾಕ್ಬಿಟ್ಟು ಒಟ್ಟಿಗೆ ಕಲಿಸ್ತಾರೆ. ಫಸ್ಟು ದಾಸಪ್ಪ ಅಂತ ಇರ್ತಾರಲ್ಲ ಅವರಿಗೆ ಇದನ್ನು ಕೊಡೋದು. ನೀವು ನೋಡ್ತಿದ್ದೀರಲ್ಲ, ಬಾಳೆಹಣ್ಣು, ಅನ್ನ, ತುಪ್ಪ ಎಲ್ಲನೂ ಹಾಕಿ ಒಟ್ಟಿಗೆ ಮಿಕ್ಸ್ ಮಾಡ್ತಾರೆ. ಈ ದೊಡ್ಡೆಡೆನ ಅವರು ಏನೇನಾದರೂ ಅರಸ್ಕೊಂಡು ಹರಕೆ ಮಾಡ್ಕೊಂಡಿರ್ತಾರಲ್ಲ ಅವರು ಹಾಕ್ಸೋದು. ನನ್ನ ಮೈದನಿಗೆ MBBS ಸೀಟ್ ಹತ್ರ ಹಾಕಿಸ್ತೀವಿ ಅಂತ ಅಂದ್ಬಿಟ್ಟು ನಮ್ಮತ್ತೆ ನಮ್ಮ ಚಿಕ್ಕಮ್ಮವ್ವ ಹರಕೆ ಮಾಡ್ಕೊಂಡಿದ್ರಂತೆ. ಅದಕ್ಕೆ ಅದನ್ನು ತೀರಿಸ್ಬಿಡೋಣ ಅಂತ ಅಂದ್ಬಿಟ್ಟು ಬಂದರು. ಅದೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ಒಂದ್ಸಲ ಪೂಜೆ ಮಾಡಿ ಇಲ್ಲಿ ದಾಸಪ್ಪಗಳಿದ್ದಾರಲ್ಲ ಅವರು ತಿಂತಾರೆ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಎಲ್ರಿಗೂ ಪ್ರಸಾದ ಥರ ಕೊಡ್ತಾರೆ. ಇಷ್ಟು ಹಾಕ್ಸಿದ್ರೆ ಇದು ಇವತ್ತಿಂದು ದೊಡ್ಡೆಡೆದು ಮುಗೀತು. ನೀವು ನೋಡಿದ್ರಲ್ಲ, ಇಷ್ಟೇ ಗಾಯ್ಸ್ ಇವತ್ತಿನ ವ್ಲಾಗು. ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.